ಇದು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಲೆನೋವಾದ ಒಬ್ಬ ಸೈಕೋ ಕಿಲ್ಲರ್ನ ಕತೆ. ಈ ಸ್ಮೈಲ್ ಮ್ಯಾನ್ ಎಷ್ಟೋ ಅಮಾಯಕ ಜನರನ್ನ ಸಾಯಿಸಿ ಅವ್ರ ಮುಖದಲ್ಲಿ ಸ್ಮೈಲ್ ಆಕಾರದಲ್ಲಿ ಈ ರೀತಿ ಕಟ್ ಮಾಡಿ ಪಬ್ಲಿಕ್ ಪ್ಲೇಸಲ್ಲಿ ಬಾಡಿನ ಬಿಸಾಡ್ತಿರ್ತಾನೆ. ಈ ಕತೆ ಶುರುವಿಂದ ಕೊನೆವರೆಗೂ ಸಖತ್ ಥ್ರಿಲ್ಲಿಂಗ್ ಆಗಿದೆ. ಈ ಸ್ಮೈಲ್ ಮ್ಯಾನ್ ಯಾರು, ಇವನು ಯಾಕೆ ಈ ರೀತಿ ಕೊಲೆ ಮಾಡ್ತಿದ್ದ, ಇವನ್ನ ಪೊಲೀಸರು ನಿಜವಾಗ್ಲೂ ಅರೆಸ್ಟ್ ಮಾಡ್ತಾರಾ ಇಲ್ವಾ ಅಂತ ತಿಳ್ಕೊಬೇಕಾ? ಹಾಗಾದರೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಬನ್ನಿ ಈ ಸ್ಮೈಲ್ ಮ್ಯಾನ್ ಕತೆ ಪೂರ್ತಿ ತಿಳ್ಕೊಳ್ಳೋಣ. ಈ ಮೂವಿ ಹೀರೋ ಚಿದಂಬರಂ ಒಬ್ಬ ಪೊಲೀಸ್ ಆಫೀಸರ್. ಇವನು ಎಷ್ಟೋ ಕೇಸಸ್ನ ಸಾಲ್ವ್ ಮಾಡಿರ್ತಾನೆ ಆ್ಯಂಡ್ ಇವನು ಸಾಲ್ವ್ ಮಾಡಿರೋ ಕೇಸಸ್ನ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ರೆಫರೆನ್ಸ್ ಆಗಿ ಬಳಸ್ತಿರ್ತಾರೆ. ಅಷ್ಟು ಪ್ರಾಮಾಣಿಕ ಮತ್ತು ಬುದ್ಧಿವಂತ ಅಧಿಕಾರಿ ನಮ್ಮ ಚಿದಂಬರಂ. ಈ ಮೂವಿ ಶುರುವಾಗೋದು ಒಂದು ಕಾಡಲ್ಲಿ. ಆ ರಾತ್ರಿ ಈ ಚಿದಂಬರಂ ಸೀನಿಯರ್ ಆಫೀಸರ್ ಒಬ್ಬ ಕೊಲೆಯಾಗಿ ಕೆಳಗಡೆ ಬಿದ್ದಿರ್ತಾನೆ. ಆಗ ಚಿದಂಬರಂ ಅವನ ಬಾಡಿನ ತಿರುಗಿಸಿದಾಗ ಆ ಸತ್ ಬಿದ್ದಿರೋ ಆಫೀಸರ್ ಮುಖದಲ್ಲಿ ಯಾರೋ ಸ್ಮೈಲ್ ಮಾಡಿರೋ ರೀತಿ ಮಾಡಿರ್ತಾರೆ. ಇದನ್ನ ನೋಡಿ ಚಿದಂಬರಂಗೆ ಶಾಕ್ ಆಗುತ್ತೆ. ಸಡನ್ ಆಗಿ ಮುಂದೆ ಒಂದು ರಸ್ತೆಯಲ್ಲಿ ಒಂದು ಗಾಡಿ ಲೈಟ್ ಆನ್ ಆಗುತ್ತೆ ಆ್ಯಂಡ್ ಅದು ಇದ್ದಕ್ಕಿದ್ದಾಗೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡಿ ಚಿದಂಬರಂಗೆ ಕೊಲೆ ಮಾಡಿದ ವ್ಯಕ್ತಿ ಇವನೇ ಇರಬೇಕು ಅಂತ ಅವನ ಕಾರಲ್ಲಿ ಇವನ್ನ ಚೇಸ್ ಮಾಡ್ಕೊಂಡು ಹೋಗ್ತಾನೆ. ಚೇಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ದಾರಿ ಮಧ್ಯೆ ಚಿದಂಬರಂಗೆ ಆಕ್ಸಿಡೆಂಟ್ ಆಗಿ ಗಾಡಿ ಉಲ್ಟಾ ಆಗುತ್ತೆ. ಆ ಕಾರಿಂದ ಹೊರಗಡೆ ಬರೋ ಪ್ರಯತ್ನ ಮಾಡುವಾಗ ಗಾಡಿ ಉಲ್ಟಾ ಆಗಿದ್ದ ಕಾರಣ ಚಿದಂಬರಂಗೆ ಆ ಗಾಡಿಯಿಂದ ಹೊರಗಡೆ ಬರೋಕ್ಕೆ ಆಗ್ತಿರಲ್ಲ. ಆಗ ಆ ಕಿಲ್ಲರ್ ಅವನ ಗಾಡಿಯಿಂದ ಹಿಡಿದು ಚಿದಂಬರಂ ಮುಂದೆ ನಿಲ್ತಾನೆ. ಇಲ್ಲಿ ಚಿದಂಬರಂಗೆ ಆ ಕಿಲ್ಲರ್ ಮುಖ ಕಾಣಿಸ್ತಿರಲ್ಲ, ಯಾಕೆಂದರೆ ಅವನ ಗಾಡಿ ಉಲ್ಟಾ ಆಗಿರೋ ಕಾರಣ ಚಿದಂಬರಂಗೆ ಬರೀ ಅವನ ಕಾಲು ಮತ್ತು ಅವನ ಧ್ವನಿ ಮಾತ್ರ ಕೇಳಿಸ್ತಿರುತ್ತೆ. ಆದರೂ ಚಿದಂಬರಂ ಯಾಕೆ ನೀನು ಈ ರೀತಿ ಕೊಲೆಗಳನ್ನ ಮಾಡ್ತಿದ್ಯಾ ಅಂತ ಆ ಕಿಲ್ಲರ್ನ ಕೇಳಿದಾಗ ಆ ಕಿಲ್ಲರ್ ಹೇಳ್ತಾನೆ, ನಾನು ಮತ್ತೆ ಕೊಲೆ ಶುರು ಮಾಡೋಕ್ಕೆ ಕಾರಣನೇ ನೀನು. ನಾನು ನಿನ್ನ ನೆರಳ್ತಾರೆ, ನೀನು ಇನ್ನು ಮುಂದೆ ಮತ್ತೆ ಬೆಳಕಿಗೆ ಬಂದರೆ ನಾನು ನಿನ್ನ ನೆರಳಾಗಿ ಮತ್ತೆ ಕೊಲೆ ಮಾಡೋಕ್ಕೆ ಶುರು ಮಾಡ್ತೀನಿ ಅಂತ ಹೇಳಿ ಚಿದಂಬರಂ ತಲೆ ಮೇಲೆ ಒಂದು ವಸ್ತುವಿಂದ ಬಲವಾಗಿ ಹೊಡಿತಾನೆ. ಇಲ್ಲಿಂದ ಈ ಕತೆ ಮತ್ತೆ ಶುರುವಾಗೋದು 5 ವರ್ಷಗಳ ನಂತರ. ಚಿದಂಬರಂ ತಲೆಗೆ ಬಿದ್ದ ಬಲವಾದ ಏಟಿಂದ ಅವನಿಗೆ ಮರುವಿನ ಕಾಯಿಲೆ ಬಂದಿರುತ್ತೆ. ಇಲ್ಲಿ ಚಿದಂಬರಂಗೆ ಅವನು ಜಾಸ್ತಿ ಯೋಚನೆ ಮಾಡಿದಷ್ಟು ಅವನಿಗೆ ಮರುವಿನ ಕಾಯಿಲೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಅವನು ಪೊಲೀಸ್ ಡಿಪಾರ್ಟ್ಮೆಂಟಿಂದ ದೂರ ಉಳಿದಿರ್ತಾನೆ. ಚಿದಂಬರಂನ ಡಾಕ್ಟರ್, ನಿನಗೆ ಹಬ್ಬಬ್ಬ ಅಂದರೆ ಇನ್ನು 1 ವರ್ಷ ಟೈಮ್ ಇದೆ, ಅದಾದ್ಮೇಲೆ ನಿನ್ನ ನೆನಪಿನ ಶಕ್ತಿನ ನೀನು ಪೂರ್ತಿಯಾಗಿ ಕಳ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಬರೀ ಇನ್ನೊಂದು ವರ್ಷ ಟೈಮ್ ಇದ್ದಿದ್ರಿಂದ ಅವನು ಮತ್ತೆ ಅವನ ಸೀನಿಯರ್ ಆಫೀಸರ್ ವೆಂಕಟೇಶ್ ಇಬ್ರು ಸೇರಿ ಸಾಲ್ವ್ ಮಾಡಿದ್ದ ಎಲ್ಲ ಸೀರಿಯಲ್ ಕಿಲ್ಲರ್ ಕೇಸಸ್ ಬಗ್ಗೆ ಒಂದು ಬುಕ್ ಬರೆದು ಅದನ್ನ ಒಂದು ಪ್ರೆಸ್ ಮೀಟ್ ಮಾಡಿ ಪಬ್ಲಿಷ್ ಮಾಡ್ತಾನೆ. ಆಗ ಒಬ್ಬ ರಿಪೋರ್ಟರ್, ಇಷ್ಟು ಅರ್ಜೆಂಟಲ್ಲಿ ಈ ಬುಕ್ನ ಪಬ್ಲಿಷ್ ಮಾಡೋಕ್ಕೆ ಏನು ಕಾರಣ, ನಿಮ್ಮ ಹೆಲ್ತ್ ಕಂಡೀಷನಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳಿದಾಗ ಚಿದಂಬರಂ, ಇಲ್ಲ, ನಾನು ಬೆಳಕಿಗೆ ಬಂದಿದ್ದೀನಿ, ಇವಾಗ ನಾನು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ ಅಂತ ಹೇಳ್ತಾನೆ. ಈ ಇಂಟರ್ವ್ಯೂನ ಆ ಸೀರಿಯಲ್ ಕಿಲ್ಲರ್ ಟಿವಿಲಿ ನೋಡ್ತಾ ಇರ್ತಾನೆ. ಚಿದಂಬರಂ ತಾನು ಪಬ್ಲಿಷ್ ಮಾಡಿರೋ ಈ ಬುಕ್ಕಲ್ಲಿ ಅವ್ನು ಸೀನಿಯರ್ ಆಫೀಸರ್ ವೆಂಕಟೇಶ್ ಸಾಲ್ವ್ ಮಾಡಿದ್ದೀನಿ ಅಂತ ಹೇಳ್ಕೊಂಡಿರೋ ಆ ಸ್ಮೈಲ್ ಮ್ಯಾನ್ ಕೇಸ್ ಬಗ್ಗೆ ಖಾಲಿ ಬಿಟ್ಟಿರ್ತಾನೆ. ಆಗ ಮತ್ತೆ ಆ ರಿಪೋರ್ಟರ್, ಈ ಸ್ಮೈಲ್ ಮ್ಯಾನ್ನ ನಿಮ್ಮ ಸೀನಿಯರ್ ಆಫೀಸರ್ ಎನ್ಕೌಂಟರ್ ಮಾಡಿ ಕೇಸ್ ಕ್ಲೋಸ್ ಮಾಡಿದಾರಲ್ಲ, ಮತ್ತೆ ಯಾಕೆ ಆ ಸ್ಮೈಲ್ ಮ್ಯಾನ್ ಬಗ್ಗೆ ಈ ಪೇಜ್ ಇನ್ನೂ ಖಾಲಿ ಇದೆ? ಹಾಗಾದರೆ ಈ ಸ್ಮೈಲ್ ಮ್ಯಾನ್ನ ನಿಮ್ಮ ಆಫೀಸರ್ ಎನ್ಕೌಂಟರ್ ಮಾಡಿದ್ದೀನಿ ಅಂತ ಹೇಳಿದ್ದು ಸುಳ್ಳ ಅಂತ ಪ್ರಶ್ನೆ ಮಾಡಿದಾಗ ಚಿದಂಬರಂಗೆ ಆ ವಿಷಯ ನೆನಪಾಗಿ ಸ್ಟ್ರೆಸ್ ಆಗಿ ಕೈಕಾಲು ನಡಗಕ್ಕೆ ಶುರುವಾಗುತ್ತೆ. ಆಗ ಚಿದಂಬರಂನ ಡಾಕ್ಟರ್ ಮತ್ತೆ ಅಲ್ಲಿದ್ದ ಒಬ್ಬ ಪೊಲೀಸ್ ಆಫೀಸರ್ ಇಬ್ಬರು ಸೇರಿ ಚಿದಂಬರಂನ ಮನೆಗೆ ಕಳಿಸ್ತಾರೆ. ಅವನು ಇನ್ಯಾವ ಪ್ರಶ್ನೆಗಳಿಗೂ ಅಲ್ಲಿ ಉತ್ತರ ಕೊಡದೆ ಇಂಟರ್ವ್ಯೂಯಿಂದ ಹೊರಡ್ತಾನೆ. ನೆಕ್ಸ್ಟ್ ಡೇ ಚಿದಂಬರಂ ಒಬ್ಬ ರಿಟೈರ್ ಆಗಿರೋ ಕಾನ್ಸ್ಟೇಬಲ್ನ ಮೀಟ್ ಮಾಡಕ್ಕೆ ಹೋಗ್ತಾನೆ. ಆ ಕಾನ್ಸ್ಟೇಬಲ್ ಹೆಸರೇ ವೀರಯ್ಯ. ಆ ಕಾನ್ಸ್ಟೇಬಲ್ ಹತ್ರ ಚಿದಂಬರಂ ಒಂದು ಹೆಲ್ಪ್ ಕೇಳ್ತಾನೆ. ಆ ಹೆಲ್ಪ್ ಏನು ಅಂದರೆ, ನೀವು ನನಗೆ ಈ ಕ್ರೈಮ್ ಮಾಡಿದ್ರು ಮನಿ ಪವರಿಂದ ನಿರಪರಾಧಿ ಅಂತ ಶಿಕ್ಷೆಯಿಂದ ತಪ್ಪಿಸ್ಕೊಂಡಿರ್ತಾರಲ್ಲ, ಆ ಥರ 4 ಜನದ್ದು ಡೀಟೇಲ್ಸ್ ಕೊಡೋಕ್ಕಾಗತ್ತಾ ಅಂತ ಕೇಳ್ತಾನೆ. ಆಗ ವೀರಯ್ಯ, 4 ಜನ ಯಾಕೆ, 40 ಜನದ ಡೀಟೇಲ್ಸ್ ಬೇಕಾದರೂ ಕೊಡ್ತೀನಿ ಅಂತ ಹೇಳ್ತಾನೆ. ಇದರಿಂದ ನಾವು ಅರ್ಥ ಮಾಡ್ಕೋಬೋದು ದುಡ್ಡು ಪವರ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ. ಆಗ ಚಿದಂಬರಂ, ಇಲ್ಲ, ನನಗೆ ಬರೀ ಆ 4 ಜನರ ಡೀಟೇಲ್ಸ್ ಕೊಡು ಸಾಕು ಅಂತ ಹೇಳಿ ಅವನಿಗೆ ಕೈ ತುಂಬ ದುಡ್ಡು ಕೊಡ್ತಾನೆ. ಮತ್ತೆ ಚಿದಂಬರಂ ವೀರಯ್ಯಂಗೆ ಒಂದು ಮುಖ್ಯವಾದ ವಿಚಾರ ಹೇಳ್ತಾನೆ, ನೀನು ಯಾವುದೇ ಸಂದರ್ಭದಲ್ಲೂ ನನ್ನ ನೇರವಾಗಿ ಮೀಟ್ ಮಾಡಬೇಡ, ನಾನೇ ನಿನಗೆ ಗುಟ್ಟಾಗಿ ಸಿಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ವೀರಯ್ಯ ಚಿದಂಬರಂ ಹೇಳ್ದಾಗೆ ಆ 4 ಜನರದ್ದು ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಅದನ್ನ ಚಿದಂಬರಂಗೆ ಒಪ್ಪಿಸ್ತಾನೆ. ಇಲ್ಲಿ 4 ಜನದಲ್ಲಿ ಯಾರೂ ಒಳ್ಳೆಯವರಲ್ಲ, ಮನಿ ಪವರಿಂದ ಶಿಕ್ಷೆಯಿಂದ ಎಸ್ಕೇಪ್ ಆಗಿರ್ತಾರಷ್ಟೇ. ಡೀಟೇಲ್ಸ್ ಎಲ್ಲ ತಗೊಂಡು ಚಿದಂಬರಂ ಆ 4 ಜನರನ್ನ ಸೀಕ್ರೆಟ್ ಆಗಿ ಅವ್ರನ್ನ ಆಕ್ಟಿವಿಟೀಸ್ನ ಫಾಲೋ ಮಾಡು, ಅವ್ರನ್ನ ಯಾರಾದರೂ ಫಾಲೋ ಮಾಡ್ತಿದ್ರೆ ಅದ್ರ ಬಗ್ಗೆನೂ ತಿಳ್ಕೊ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಚಿದಂಬರಂ ಆ 4 ಜನರಲ್ಲಿ ಒಬ್ಬ ವ್ಯಕ್ತಿನ ಮೀಟ್ ಮಾಡಿ ಅವನಿಗೆ ಕ್ರಿಪ್ಟೋಲಿ ಇನ್ವೆಸ್ಟ್ ಮಾಡೋ ಇಂಟ್ರೆಸ್ಟ್ ಇದೆ ಅಂತ ಸುಳ್ಳು ಹೇಳಿ ಅವನ ಫ್ರೆಂಡ್ಶಿಪ್ನ ಬೆಳೆಸ್ಕೊತಾನೆ. ಈ ಕತೆಗೆ ಮೊದಲನೇ ಟ್ವಿಸ್ಟ್ ಸಿಗದೆ ಇಲ್ಲಿ, ಯಾಕೆಂದರೆ ಚಿದಂಬರಂ ಮೀಟ್ ಮಾಡಿದ ಆ ವ್ಯಕ್ತಿನ ಸ್ವಲ್ಪ ದಿನದಲ್ಲೇ ಒಂದು ರಾತ್ರಿ ಒಬ್ಬ ವ್ಯಕ್ತಿ ಮಿನಿ ಟ್ರಕ್ಕಲ್ಲಿ ಬಂದು ಆ ವ್ಯಕ್ತಿನ ಗುದ್ದು ಅವನ ಕೈ ಕಾಲು ಕಟ್ಟಿ ಅವನ ಟ್ರಕ್ಕಿಂದ ಹಾಕೊಂಡು ಹೊರಟೋಗ್ತಾನೆ. ನೆಕ್ಸ್ಟ್ ಡೇ ಪಬ್ಲಿಕ್ ಪ್ಲೇಸಲ್ಲಿರೋ ಒಂದು ಕಸದ ತೊಟ್ಟಿಯಲ್ಲಿ ಆ ಕಿಡ್ನಾಪ್ ಆದ ವ್ಯಕ್ತಿ ಬಾಡಿ ಸಿಗುತ್ತೆ. ನಂತರ ಪೊಲೀಸವರು ಈ ಬಾಡಿನ ಎಕ್ಸಾಮಿನ್ ಮಾಡ್ತಾರೆ. ಈ ಎಕ್ಸಾಮಿನ್ ಮಾಡ್ತಿರೋ ಪೊಲೀಸ್ ಬೇರೆ ಯಾರೂ ಅಲ್ಲ, ಈ 5 ವರ್ಷಗಳ ಹಿಂದೆ ಸತ್ತೋಗಿರೋ ಚಿದಂಬರಂನ ಸೀನಿಯರ್ ಆಫೀಸರ್ ವೆಂಕಟೇಶ್ ಇರ್ತಾರಲ್ಲ
ಅವ್ರ ಮಗನೇ ಈ ಆಫೀಸರ್. ಇಲ್ಲಿ ಶಾಕಿಂಗ್ ವಿಚಾರ ಏನು ಅಂದ್ರೆ, ಆ ಸತ್ತಿರೋ ವ್ಯಕ್ತಿ ಮುಖದಲ್ಲಿ ಈ 5 ವರ್ಷಗಳ ಹಿಂದೆ ಕೊಲೆಯಾಗಿ ಸತ್ತವರ ಮುಖದಲ್ಲಿ ಯಾವ ರೀತಿ ಸ್ಮೈಲ್ ರೀತಿ ಮಾರ್ಕ್ ಇರ್ತಿತ್ತೋ ಅದೇ ರೀತಿ 5 ವರ್ಷಗಳ ನಂತರ ಈ ವ್ಯಕ್ತಿ ಮುಖದಲ್ಲೂ ಸ್ಮೈಲ್ ಮಾಡಿರೋ ರೀತಿ ವಿಕೃತವಾಗಿ ಮಾರ್ಕ್ ಇರುತ್ತೆ. ಇವರು ಆ ಬಾಡಿನ ಎಕ್ಸಾಮಿನ್ ಮಾಡುವಾಗ ಮುಖದಲ್ಲಿರೋ ಆ ಸ್ಮೈಲ್ ಮಾರ್ಕ್ನ ನೋಡಿ ಜೊತೆಯಲ್ಲಿರೋ ಆ ಲೇಡಿ ಆಫೀಸರ್, ಇದು 5 ವರ್ಷಗಳ ಹಿಂದೆ ನಡೆದಿದ್ದ ಆ ಸೈಕೋ ಕಿಲ್ಲರ್ ಸ್ಮೈಲ್ ಮ್ಯಾನ್ ರೀತಿಲೇ ಇದೆ, ನಾವ್ಯಾಕೆ ಈ ಸ್ಮೈಲ್ ಮ್ಯಾನ್ ಕೇಸ್ ಮೇಲೆ ಆಲ್ರೆಡಿ ವರ್ಕ್ ಮಾಡಿ ಇದ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರೋ ಸೀನಿಯರ್ ಆಫೀಸರ್ ಚಿದಂಬರಂ ಅವರ ಹೆಲ್ಪ್ ತಗೋಬಾರ್ದು ಅಂತ ಹೇಳ್ತಾರೆ. ಆಗ ಈ ಆಫೀಸರ್ ಚಿದಂಬರಂ ಈ ಕೇಸ್ನ ಲೀಡ್ ಮಾಡಲಿ ಅಂತ ಅವ್ರ ಸೀನಿಯರ್ ಆಫೀಸರ್ ಪರ್ಮಿಷನ್ ತಗೊಂಡು ಚಿದಂಬರಂನ ಅಪ್ರೋಚ್ ಮಾಡ್ತಾನೆ. ಆದರೆ ಚಿದಂಬರಂ ಡಾಕ್ಟರ್ ಇದೆಲ್ಲ ಬೇಡ, ಯಾಕೆಂದ್ರೆ ಅವ್ರ ಹೆಲ್ತ್ ಕಂಡೀಷನ್ ಸರಿ ಇಲ್ದಿರೋ ಕಾರಣ ಅವ್ರ ತಲೆಗೆ ಜಾಸ್ತಿ ಕೆಲಸ ಕೊಟ್ರೆ 1 ವರ್ಷಕ್ಕೆ ಹೋಗ್ಬೇಕಾಗಿರೋ ಮೆಮೊರಿ ಕೇವಲ 1 ತಿಂಗಳಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಚಿದಂಬರಂ ಇದ್ಯಾವ್ದನ್ನೂ ಕೇಳದೆ ಡ್ಯೂಟಿಗೆ ಜಾಯ್ನ್ ಆಗ್ತಾನೆ. ಬಾಡಿನ ಎಕ್ಸಾಮಿನ್ ಮಾಡಕ್ ಹೋದಾಗ ಚಿದಂಬರಂಗೆ ಗೊತ್ತಾಗುತ್ತೆ ಇದು ಅವನು ಆ 4 ಜನರಲ್ಲಿ ಮೀಟ್ ಮಾಡಿದ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಅಂತ. ನಿಮ್ಗೆಲ್ಲ ಒಂದು ಡೌಟ್ ಬಂದಿರಬಹುದು, ಅದು ಯಾಕೆ ಚಿದಂಬರಂ ಈ 4 ವ್ಯಕ್ತಿಗಳ ಲಿಸ್ಟ್ ತಗೊಂಡ ಅಂತ. ಈ ಕಥೆಯಲ್ಲಿ ಸ್ವಲ್ಪ ಹಿಂದಕ್ಕೆ ಹೋದ್ರೆ, ಈ ಸಿನಿಮಾ ಆರಂಭದಲ್ಲಿ ಆ ಸೈಕೋ ಕಿಲ್ಲರ್ ಚಿದಂಬರಂಗೆ ಒಂದು ಮಾತು ಹೇಳಿರ್ತಾನೆ, ನೀನೇನಾದ್ರೂ ಮತ್ತೆ ಬೆಳಕಿಗೆ ಬಂದ್ರೆ ನಾನು ನಿನ್ನ ನೆರಳಾಗಿ ಮತ್ತೆ ಬಂದು ಕೊಲೆಗಳನ್ನ ಶುರು ಮಾಡ್ತೀನಿ ಅಂತ. ಇದ್ರ ಬಗ್ಗೆ ಚಿದಂಬರಂಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವನು ಯಾರ ಹತ್ರ ಆಗ್ತಾನೋ ಆ ಸೈಕೋ ಕಿಲ್ಲರ್ ಅವ್ರನ್ನ ಕೊಲೆ ಮಾಡಕ್ ಮತ್ತೆ ಶುರು ಮಾಡ್ತಾನೆ ಅಂತ. ಇದೇ ಕಾರಣಕ್ಕೆ ಶಿಕ್ಷೆಯಿಂದ ತಪ್ಪಿಸ್ಕೊಂಡ ಆ 4 ಜನ ವ್ಯಕ್ತಿಗಳ ಜೊತೆ ಚಿದಂಬರಂ ತುಂಬಾ ಹತ್ರ ಆಗಕ್ಕೆ ಪ್ರಯತ್ನ ಪಡ್ತಾನೆ. ಇದರಿಂದ ಇಂಡೈರೆಕ್ಟ್ ಆಗಿ ಆ ಸೈಕೋ ಕಿಲ್ಲರ್ಗೆ ಟ್ರಿಗರ್ ಮಾಡ್ತಾನೆ ಅಂಡ್ ಅವನು ಮತ್ತೆ ಆಕ್ಟಿವ್ ಆಗೋ ತರ ಮಾಡ್ತಾನೆ. ಈ ರೀತಿ ಮಾಡಿ ಆ ಕಿಲ್ಲರ್ನ ಹಿಡಿಯೋ ಪ್ಲಾನ್ ಮಾಡಿರ್ತಾನೆ ಈ ಚಿದಂಬರಂ. ಇವಾಗ ನಿಮ್ಗೆ ಇನ್ನೊಂದು ಪ್ರಶ್ನೆ ಬಂದಿರುತ್ತೆ, ಅದು ಆ ಸೈಕೋ ಕಿಲ್ಲರ್ನ 5 years ಬ್ಯಾಕ್ ಸೀನಿಯರ್ ಆಫೀಸರ್ ವೆಂಕಟೇಶ್ ಎನ್ಕೌಂಟರ್ ಮಾಡಿರ್ತಾರಲ್ವಾ, ಇದಕ್ಕೆ ಉತ್ತರ ಕಥೆಯಲ್ಲಿ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಇವಾಗ ಆ ಕಸದ ಡಂಪ್ ಯಾರ್ಡ್ ಅಲ್ಲಿ ಸಿಕ್ಕಿರೋ ಈ ಬಾಡಿ ವಿಚಾರಕ್ಕೆ ಬರೋಣ. ಕೊಲೆ ಆಗಿರೋ ರೀತಿ ನೋಡಿ ಚಿದಂಬರಂಗೆ ಇದು ಆ ಸೈಕೋ ಕಿಲ್ಲರ್ ಮಾಡಿರೋ ರೀತಿನೇ ಕಾಪಿ ಕ್ಯಾಟ್ ಕಿಲ್ಲಿಂಗ್ ಅಂತ ಹೇಳ್ತಾನೆ. ಆಗ ಆ ಸೀನಿಯರ್ ಆಫೀಸರ್ ವೆಂಕಟೇಶ್ ಅವ್ರ ಮಗುಂಗೂ ಒಂದು ಡೌಟ್ ಬರುತ್ತೆ, ನಮ್ಮಪ್ಪ ಆ ಸೈಕೋ ಕಿಲ್ಲರ್ನ ಎನ್ಕೌಂಟರ್ ಮಾಡಿಸಿದ್ ಸುಳ್ಳ ಅಂತ. ಇದ್ರ ಬಗ್ಗೆ ಚಿದಂಬರಂನ ಆ ಆಫೀಸರ್ ಕೇಳಿದಾಗ ಅವ್ರ ಅಪ್ಪನ ಬಗ್ಗೆ ಏನು ಹೇಳ್ದೆ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದ್ರ ಮಧ್ಯೆ ಚಿದಂಬರಂ ಎಷ್ಟೇ ಹೇಳಿದ್ರು ಆ ವಿಚಾರನ ತಲೆಗೆ ಹಾಕೊಳ್ದೆ ವೀರಯ್ಯ ಚಿದಂಬರಂನ ನೇರವಾಗಿ ಮೀಟ್ ಮಾಡಕ್ ಬಂದಿರ್ತಾನೆ. ಯಾಕೆಂದ್ರೆ ಚಿದಂಬರಂ ಕೊಟ್ಟಿರೋ ದುಡ್ಡಿಂದ ಅವ್ನ ಮಗಳು ಎಜುಕೇಶನ್ಗೆ ತುಂಬಾ ಹೆಲ್ಪ್ ಆಗಿರುತ್ತೆ. ಅದಕ್ಕೋಸ್ಕರ ಚಿದಂಬರಂಗೆ ನೇರವಾಗಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಬಂದಿರ್ತಾನೆ. ಬಟ್ ಚಿದಂಬರಂಗೆ ಟೆನ್ಷನ್ ಆಗುತ್ತೆ, ಯಾಕೆಂದ್ರೆ ಚಿದಂಬರಂಗೆ ಆಲ್ರೆಡಿ ಗೊತ್ತು ನನ್ನ ಯಾರು ಪರ್ಸನಲ್ ಆಗಿ ಮೀಟ್ ಮಾಡಕ್ ಬರ್ತಾರೆ ಅವ್ರ ಪ್ರಾಣಕ್ಕೆ ಆಪತ್ತಿದೆ ಆ ಸೈಕೋ ಕಿಲ್ಲರ್ ಇಂದ ಅಂತ. ಅದಕ್ಕೆ ಏನೇನೋ ಹೇಳಿ ವೀರಯ್ಯನ ಅಲ್ಲಿಂದ ಫಸ್ಟು ಮನೆ ಕಳಿಸ್ಬಿಡ್ತಾನೆ. ಈ ಕೇಸ್ ವಿಚಾರವಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಳ್ಳೋಕೆ ಬಂದಿರೋ ಚಿದಂಬರಂಗೆ ಆ ರಿಪೋರ್ಟ್ ನೋಡಿ ಸ್ವಲ್ಪ ಶಾಕ್ ಆಗುತ್ತೆ. ಯಾಕೆ ಅಂದ್ರೆ ಕೊಲೆ ಮಾಡಿದ ವ್ಯಕ್ತಿ ಯಾವುದೇ ಸಣ್ಣ ಕ್ಲೂನು ಸಿಗದಿರೋ ಹಾಗೆ ಕೊಲೆ ಮಾಡಿರ್ತಾನೆ. ಅದೇ ಶಾಕ್ ಅಲ್ಲಿ ಚಿದಂಬರಂ ಆ ರಿಪೋರ್ಟ್ಸ್ ನ ತಗೊಂಡು ಹೊರಗಡೆ ನಡೀತಾನೆ. ಆದ್ರೆ 2 ನಿಮಿಷ ಆದ್ಮೇಲೆ ಮತ್ತೆ ಆ ಡಾಕ್ಟರ್ ಹತ್ರ ಬಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಕೇಳ್ತಾನೆ. ಆಗ ಡಾಕ್ಟರ್ಗೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಡಾಕ್ಟರ್ ಚಿದಂಬರಂನ ಕೇಳ್ತಾನೆ, ಅಲ್ಲ ನೀವು ಇವಾಗ ತಾನೇ ಬಂದು ರಿಪೋರ್ಟ್ಸ್ ನ ಕಲೆಕ್ಟ್ ಮಾಡ್ಕೊಂಡು ತಗೊಂಡೋದ್ರಲ್ಲ, ಮತ್ತೆ ಯಾಕೆ ರಿಪೋರ್ಟ್ಸ್ ನ ಕೇಳ್ತಿದ್ದೀರಾ ಅಂದಾಗ ಚಿದಂಬರಂಗೆ ರಿಯಲೈಸ್ ಆಗುತ್ತೆ ಅದು ಅವನ ಮರುವಿನ ಕಾಯಿಲೆ ಜಾಸ್ತಿ ಆಗುತ್ತೆ ಅಂತ. ಈಗ ಚಿದಂಬರಂಗೆ ಆ ಮರುವಿನ ಕಾಯಿಲೆ ಜಾಸ್ತಿ ಆಗೋಷ್ಟರಲ್ಲಿ ಆ ಕಿಲ್ಲರ್ನ ಹಿಡಿಬೇಕು. ನೆಕ್ಸ್ಟ್ ಡೇ ಈ ಸ್ಮೈಲ್ ಮ್ಯಾನ್ ಬಗ್ಗೆ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಪ್ರಸಾರ ಆಗ್ತಿರುತ್ತೆ. ಇದರಿಂದ ಎಷ್ಟೊಂದು ಜನಕ್ಕೆ ಡೌಟ್ ಬರುತ್ತೆ, ಹಾಗಾದ್ರೆ 5 ವರ್ಷದಿಂದ ಈ ಸ್ಮೈಲ್ ಮ್ಯಾನ್ ನ ಆ ಸಿಬಿಐ ಆಫೀಸರ್ ವೆಂಕಟೇಶು ಎನ್ಕೌಂಟರ್ ಮಾಡಿ ಸಾಯಿಸಿದ್ದು ಸುಳ್ಳ, ಹಾಗಾದ್ರೆ ಆ ಸೈಕೋ ಕಿಲ್ಲರ್ ಹೆಸರಲ್ಲಿ ಬೇರೆ ಯಾರನ್ನೂ ಎನ್ಕೌಂಟರ್ ಮಾಡಿ ಈ ಕೇಸ್ನ ಮುಚ್ಚಾಕಿದ್ರ ಅಂತ ಎಲ್ಲರೂ ಇವ್ರಿಗೆ ಕ್ಲಾಸ್ ತಗೊಳಕ್ ಶುರು ಮಾಡ್ತಾರೆ. ಅದೇ ರಾತ್ರಿ ವೀರಯ್ಯ ಚಿದಂಬರಂ ಹೇಳಿದಾಗೆ ಇನ್ನು ಉಳಿದಿರೋ 3 ಜನ ಆ ವ್ಯಕ್ತಿಗಳನ್ನ ಫಾಲೋ ಮಾಡ್ತಿರ್ತಾನೆ. ಆದರೆ ಇಲ್ಲಿ ವೀರಯ್ಯನ್ನೇ ಒಂದು ಮಿನಿ ಟ್ರಕ್ ಫಾಲೋ ಮಾಡ್ತಿರುತ್ತೆ. ಇದ್ರ ಬಗ್ಗೆ ಗೊತ್ತಾದ ವೀರಯ್ಯ ಅವ್ನಿಗೇನೋ ಆಪತ್ತಿದೆ ಅಂತ ತಿಳಿದು ಆ ಮಿನಿ ಟ್ರಕ್ನ ಕಣ್ ತಪ್ಪಿಸಿ ಮನೆಗೆ ಹೋಗಿ ಸೇರ್ಕೊಂತಾನೆ. ಮನೆಗೆ ಹೋಗಿ ಸೇರ್ಕೊಂತಿದ್ದಂತೆ ವೀರಯ್ಯ ಅವನ ಮನೆ ಬಾಗಿಲನ್ನ ಹಾಕೊಂಡು ಒಳಗಡೆ ಸೇಫಾಗಿ ಕೂತ್ಕೊಂತಾನೆ. ಆದರೆ ಸ್ವಲ್ಪ ಹೊತ್ತಲ್ಲೇ ವೀರಯ್ಯನ ಮನೆ ಬಾಗಿಲನ್ನ ಯಾರೋ ತಡ್ತಾರೆ. ಯಾರು ಅಂತ ವೀರಯ್ಯ ಕೇಳಿದಾಗ ಅವನು ನಾನು ಚಿದಂಬರಂ ಅಂತ ಹೇಳ್ತಾನೆ. ಆದ್ರೆ ಡೌಟ್ ಬಂದ ವೀರಯ್ಯ ಚಿದಂಬರಂ ನಂಬರ್ಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದಾಗ್ಲೇ ವೀರಯ್ಯಂಗ್ ಗೊತ್ತಾಗೋದು ಮನೆ ಹತ್ರ ಬಂದಿರೋದು ಚಿದಂಬರಂ ಅಲ್ಲ, ಇದು ಬೇರೆ ಯಾರೋ ವ್ಯಕ್ತಿ, ಮೇ ಬಿ ಆ ಮಿನಿ ಟ್ರಕ್ ಅವನೇ ಇರ್ಬೋದು ಅಂತ. ವೀರಯ್ಯ ಬಾಗ್ಲನ್ನ ಯಾವುದೇ ಕಾರಣಕ್ಕೂ ತೆಗಿಯಲ್ಲ. ಹಾಗೆ ಚಿದಂಬರಂ ಕೂಡ ಕಾಲಲ್ಲಿ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಆ ಬಾಗ್ಲನ್ನ ತೆಗಿಬೇಡ, ನಾನು ಈಗಲೇ ಇಲ್ಲಿಂದ ಹೊರಟು ನಿಮ್ಮ ಮನೆ ಹತ್ರ ಬರ್ತೀನಿ ಅಂತ. ಆದ್ರೆ ದಾರಿ ಮಧ್ಯದಲ್ಲಿ ಚಿದಂಬರಂ ಕಾರ್ ಓಡಿಸ್ಕೊಂಡು ಬರ್ಬೇಕಾದ್ರೆ ಅವನ್ಗೆ ವೀರಯ್ಯನ ಮನೆ ಅಡ್ರೆಸ್ ಮರ್ತೋಗುತ್ತೆ. ಇಲ್ಲಿ ಚಿದಂಬರಂಗೆ ಅವನ ಮರುವಿನ ಕಾಯಿಲೆ ಜಾಸ್ತಿ ಆಗಿರುತ್ತೆ. ಹಾಗೋ ಹೀಗೋ ಮಾಡಿ ವೀರಯ್ಯನ ಮನೆ ನೆನ್ಪಿಟ್ಕೊಂಡು ಕೊನೆಗೆ ವೀರಯ್ಯನ ಮನೆ ಹತ್ರ ಬರೋಷ್ಟರಲ್ಲಿ ಆ ಕಿಲ್ಲರ್ ವೀರಯ್ಯನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನೆ. ಇಮಿಡಿಯೇಟ್ ಆಗಿ ಚಿದಂಬರಂ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಸ್ಮೈಲ್ ಮ್ಯಾನ್ ನಮ್ಮ ಸುತ್ತಮುತ್ತನೇ ಓಡಾಡ್ತಿದ್ದಾನೆ, ಅವನ್ನ ಇವಾಗ ಹಿಡಿಯಕ್ಕೆ ಒಳ್ಳೆ ಚಾನ್ಸ್ ಇದೆ, ಸೊ ಎಲ್ಲಾ ಕಡೆನೂ ಹೈ ಅಲರ್ಟ್ ಆಗಿ ಎಲ್ಲ ಗಾಡಿಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾನೆ. ಹಾಗೆ ಎಲ್ಲಾ ಕಡೆ ಪೊಲೀಸರು ನಾಕಾಬಂದಿ ಹಾಕಿ ಎಲ್ಲ ಗಾಡಿಗಳನ್ನು ಚೆಕ್ ಮಾಡಬೇಕಾದ್ರೆ ಒಂದು ಬ್ರಿಡ್ಜ್ ಕೆಳಗಡೆ ಒಬ್ಬ ಆಟೋ ಡ್ರೈವರ್ ಒಂದು ಬಾಡಿನ ಡಂಪ್ ಮಾಡ್ತಿರ್ತಾನೆ. ಇದನ್ನ ಡ್ಯೂಟಿ ಮೇಲೆ ಇದ್ದ ಒಬ್ಬ ಪೊಲೀಸ್ ಆಫೀಸರ್ ನೋಡ್ತಾ
ಹೇಳ್ತಾ ಇರ್ತಾನೆ ಅಂಡ್ ಅವನ್ನ ಹೋಗಿ ಅರೆಸ್ಟ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನ ಕಂಟ್ರೋಲ್ ರೂಮ್ಗೆ ಕೊಡ್ತಾನೆ. ಆ ಆಟೋ ಡ್ರೈವರ್ ಬಿಸಾಕ್ತಿದ್ದ ಬಾಡಿ ಯಾರ್ದು ಅಂತ ನೋಡಿದಾಗ ಗೊತ್ತಾಗುತ್ತೆ ಅದು ಆ ಕಾನ್ಸ್ಟೇಬಲ್ ವೀರಯ್ಯಂದು ಅಂತ. ಇದು ಕೂಡ ಆ ಸ್ಮೈಲ್ ಮ್ಯಾನ್ ಎಂಬ ಸೈಕೋ ಕಿಲ್ಲರ್ ಪ್ಯಾಟರ್ನ್ ಅಲ್ಲೇ ಆಗಿರುತ್ತೆ. ಈಗ ಅರೆಸ್ಟ್ ಆದ ಆಟೋ ಡ್ರೈವರ್ ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಆ ಆಟೋ ಡ್ರೈವರ್ ಏನ್ ಹೇಳ್ತಾನೆ ಅಂದ್ರೆ ಅವನು ಆಟೋದಲ್ಲಿ ಸಿಗ್ನಲ್ ಅಲ್ಲಿ ಇದ್ದಾಗ ಅವನ ಪಕ್ಕ ಒಂದು ಮಿನಿ ಟ್ರಕ್ ಬಂದು ನಿಂತ್ಕೊಳ್ಳುತ್ತೆ. ಮಿನಿ ಟ್ರಕ್ ಬಂದು ನಿಂತ್ಕೊಂಡಾಗ ಇದ್ದಕ್ಕಿದ್ದಾಗೆ ಸುತ್ತಮುತ್ತ ಹೊಗೆ ಫಾರ್ಮ್ ಆಗುತ್ತೆ. ಅದಾದ್ಮೇಲೆ ಸಿಗ್ನಲ್ ಬಿಡ್ತು. ನಾನು ಸಿಗ್ನಲ್ ಬಿಟ್ಟ ಮೇಲೆ ಮುಂದೆ ಹೋದೆ. ಎಷ್ಟೊತ್ತಾದ್ಮೇಲೆ ನನಗೆ ಗೊತ್ತಾಯ್ತು ನನ್ನ ಆಟೋದಲ್ಲಿ ಡೆಡ್ ಬಾಡಿ ಇದೆ ಅಂತ. ಅವಾಗ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆ ಬ್ರಿಡ್ಜ್ ಕೆಳಗಡೆ ಆ ಬಾಡಿನ ಡಂಪ್ ಮಾಡ್ತಿದ್ದೆ ಅಂತ ಪೊಲೀಸ್ ಅವರಿಗೆ ಆಟೋ ಡ್ರೈವರ್ ಹೇಳ್ತಾನೆ. ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಪೊಲೀಸ್ ಅವರು CCTV ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಆಟೋ ಡ್ರೈವರ್ ಹೇಳಿರೋದು ನಿಜ. ಮಿನಿ ಟ್ರಕ್ ಒಂದು ಪಕ್ಕದಲ್ಲಿ ಬಂದು ಬಾಡಿನ ಅವನ ಗಾಡಿಯಿಂದ ಇವನ್ ಆಟೋಗೆ ಶಿಫ್ಟ್ ಮಾಡಿದೆ ಅಂತ. ಆಫೀಸರ್ ಅರವಿಂದ್ ಕೊಲೆಯಾದ ವೀರಯ್ಯನ್ ಮನೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ್ಕಿಂತ ಹೋದಾಗ ಆ ಆಫೀಸರ್ಗೆ ಗೊತ್ತಾಗುತ್ತೆ ವೀರಯ್ಯಂಗೂ ಚಿದಂಬರಂಗೂ ಕಾಂಟ್ಯಾಕ್ಟ್ ಇತ್ತು ಅಂಡ್ ಚಿದಂಬರಂ ವೀರಯ್ಯಂಗೆ ತುಂಬಾ ಸರಿ ಕಾಲ್ ಮಾಡಿದ್ದಾನೆ ಅಂಡ್ ಆ ಮನೆಯಲ್ಲಿ ಇನ್ನೊಂದು ಫೈಲ್ ಸಿಗುತ್ತೆ. ಆ ಫೈಲ್ ನೋಡಿ ಅರವಿಂದ್ಗೆ ಶಾಕ್ ಆಗುತ್ತೆ. ಯಾಕೆಂದ್ರೆ ಆ ಫೈಲಲ್ಲಿ ಆ 4 ಜನ ಶಿಕ್ಷೆಯಿಂದ ತಪ್ಪಿಸಿಕೊಂಡ ವ್ಯಕ್ತಿಗಳ ಇನ್ಫಾರ್ಮೇಶನ್ ಇರುತ್ತೆ. ಆ 4 ಜನರಲ್ಲಿ ಒಬ್ಬ ಆಲ್ರೆಡಿ ಹೆಣವಾಗಿ ಆ ಕಸು ತೊಟ್ಟಿ ಹತ್ರ ಸಿಕ್ಕಿರ್ತಾನೆ. ಇದರಿಂದ ಅರವಿಂದ್ಗೆ ಕನ್ಫರ್ಮ್ ಆಗುತ್ತೆ ಅದು ಚಿದಂಬರಂ ಆಲ್ರೆಡಿ ಈ ಕೇಸ್ ಮೇಲೆ ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾನೆ ಅಂತ. ಈಗ ಅರವಿಂದ್ ಚಿದಂಬರಂ ಮನೆಗೆ ನೇರವಾಗಿ ಹೋಗಿ ಚಿದಂಬರಂಗೆ ಪ್ರಶ್ನೆ ಮಾಡ್ತಾನೆ. ಈ ಸತಿ ನೀವು ನಿಜ ಹೇಳಲೇಬೇಕು. ನಮ್ಮ ತಂದೆಯವ್ರಿಗೆ ಏನಾಯ್ತು? ನಮ್ಮ ತಂದೆಯವರು ಆ ಸೀರಿಯಲ್ ಕಿಲ್ಲರ್ನ ಸಾಯಿಸಿದ್ರು ಇಲ್ವೋ? ನಿಮಗೂ ಆ ಸೀರಿಯಲ್ ಕಿಲ್ಲರ್ಗೂ ಏನ್ ಸಂಬಂಧ? ಆ ಸೀರಿಯಲ್ ಕಿಲ್ಲರ್ನ ನೀವ್ಯಾಕೆ ಇಷ್ಟೊಂದು ಹುಡುಕ್ತಾ ಇದ್ದೀರಾ ಅಂಡ್ ಅವನ ಬಗ್ಗೆ ಯಾಕೆ ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೀರಾ? ಇಷ್ಟು ವಿಷಯನೂ ನನಗೆ ಇವಾಗ ಗೊತ್ತಾಗಲೇಬೇಕು ಅಂತ ಅರವಿಂದ್ ಹೇಳಿದಾಗ ಇನ್ನು ಯಾವ ಆಪ್ಷನ್ನೂ ಇಲ್ಲದೆ ಚಿದಂಬರಂ ಸತ್ಯ ಹೇಳ್ತಾನೆ. ಚಿದಂಬರಂ ಮತ್ತೆ ಅರವಿಂದ್ ಅವ್ರ ತಂದೆ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಅವರು ಒಂದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವರಿಬ್ರು ಸೇರ್ಕೊಂಡು ಎಷ್ಟೋ ಕೇಸ್ಗಳನ್ನ ಸಾಲ್ವ್ ಮಾಡಿರ್ತಾರೆ. ಇವಾಗ ಆಫೀಸರ್ ವೆಂಕಟೇಶ್ ರಿಟೈರ್ಮೆಂಟ್ ಟೈಮ್. ಅವ್ರು ರಿಟೈರ್ ಆಗೋಕ್ಕಿಂತ ಮುಂಚೆ ಇದುವರೆಗೂ ಒಂದು ಅನ್ಸಾಲ್ವ್ ಕೇಸು ಇಲ್ಲ. ಬಟ್ ಅವ್ರು ರಿಟೈರ್ ಆಗೋ ಟೈಮಲ್ಲಿ ಈ ಒಂದು ಸ್ಮೈಲ್ ಮ್ಯಾನ್ ಕೇಸು ಬಂದು ಅವ್ರ ಎಗ್ಲಿಗೆ ಬೀಳುತ್ತೆ ಆ್ಯಂಡ್ ಎಷ್ಟೇ ಪ್ರಯತ್ನ ಪಟ್ಟರು ಈ ಕೇಸು ಸಾಲ್ವ್ ಆಗ್ತಾನೆ ಇರಲ್ಲ. ಒಂದು ಫೈನ್ ಡೇ ಆಫೀಸರ್ ವೆಂಕಟೇಶ್ ಆ ಸೀರಿಯಲ್ ಕಿಲ್ಲರ್ನ ಎನ್ಕೌಂಟರ್ ಮಾಡ್ತಾನೆ. ಎನ್ಕೌಂಟರ್ ಮಾಡಿ ಈ ವಿಷಯನ ಮೀಡಿಯಾ ಮುಂದೆ ತಂದು ಪ್ರಸ್ತಾಪ ಮಾಡ್ತಾನೆ. ಈ ವಿಷಯ ಕೇಳಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಖುಷಿ ಆಗುತ್ತೆ. ಯಾಕೆಂದ್ರೆ ಇದರಿಂದ ಆಫೀಸರ್ ವೆಂಕಟೇಶ್ ಅವ್ರ ಕೆರಿಯರ್ ಅಲ್ಲೇ ಒಂದು ಅನ್ಸಾಲ್ವ್ ಕೇಸು ಇಲ್ದಿರೋ ತರ ಆಗುತ್ತೆ ಅಂಡ್ ಸಿಕ್ಕಾಪಟ್ಟೆ ತಲೆನೋವಾದ ಆ ಸೈಕೋ ಕಿಲ್ಲರ್ ಕಥೆನೂ ಎಂಡ್ ಆಗುತ್ತೆ. ಆದ್ರೆ ಒಂದು ದಿನ ಒಬ್ಬ ಬಡ ಹೆಂಗಸು ಚಿದಂಬರಂ ಮನೆ ಹತ್ರ ಬರ್ತಾರೆ. ಬಂದು 15 ಲಕ್ಷ ದುಡ್ಡನ್ನ ಅವ್ನ ಮುಂದೆ ಇಟ್ಟು ಒಂದು ವಿಷಯ ಹೇಳ್ತಾರೆ. ಅದು ಆಫೀಸರ್ ವೆಂಕಟೇಶ್ ಸ್ವಲ್ಪ ದಿನದಿಂದ ಅವ್ರ ಮನೆ ಹತ್ರ ಬಂದು ಅವ್ರ ಗಂಡನ್ನ 15 ಲಕ್ಷ ಕೊಡ್ತೀನಿ, ಒಂದು ಕೇಸ್ ವಿಚಾರವಾಗಿ ನೀನು ಸರೆಂಡರ್ ಆಗಬೇಕು ಅಂಡ್ ನಾನು ನಿನಗೆ ಬೇಲ್ ಕೊಡಿಸ್ತೀನಿ ಅಂತ ಹೇಳಿರ್ತಾರೆ. ಆದ್ರೆ ಸ್ವಲ್ಪ ದಿನದಲ್ಲೇ ಅದೇ ಆಫೀಸರ್ ವೆಂಕಟೇಶ್ ಇವನೇ ಸ್ಮೈಲ್ ಮ್ಯಾನ್ ಅಂತ ಅವ್ರ ಗಂಡನ್ನ ಎನ್ಕೌಂಟರ್ ಮಾಡಿ ಸಾಯಿಸಿರ್ತಾನೆ. ಈ ವಿಚಾರನ ಆ ಹೆಂಗಸು ಚಿದಂಬರಂಗೆ ಹೇಳಿ ನನಗೆ ಈ ದುಡ್ಡು ಬೇಡ ಏನು ಬೇಡ ಅಂತ ಹೇಳಿ ಕೋಪದಲ್ಲಿ ಆ ದುಡ್ಡನ್ನ ಅಲ್ಲಿ ಬಿಸಾಕಿ ಅಲ್ಲಿಂದ ಹೊರಟೋಗ್ತಾರೆ. ಇದರಿಂದ ಚಿದಂಬರಂಗೆ ಗೊತ್ತಾಗುತ್ತೆ ಆಫೀಸರ್ ವೆಂಕಟೇಶ್ ಮಾಡಿರೋದು ಫೇಕ್ ಎನ್ಕೌಂಟರ್ ಅಂತ. ಚಿದಂಬರಂ ಈ ವಿಚಾರನ ವೆಂಕಟೇಶ್ ಹತ್ರ ಕೇಳಿದಾಗ ವೆಂಕಟೇಶ್ ನೋಡು ನನ್ನ ಕೆರಿಯರಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ, ಇದೊಂದು ಕೇಸು ನನ್ನ ಕೆರಿಯರಲ್ಲಿ ಬ್ಲ್ಯಾಕ್ ಮಾರ್ಕ್ ಆಗಿ ಉಳ್ಕೋಗ್ಬಿಟ್ಟಿತ್ತು ಆ್ಯಂಡ್ ಇದು ನನ್ನ ರಿಟೈರ್ಮೆಂಟ್ ಟೈಮ್, ನನಗೆ ಯಾವುದೇ ಬ್ಲ್ಯಾಕ್ ಮಾರ್ಕ್ ಇಟ್ಕೊಂಡು ರಿಟೈರ್ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಈ ಥರ ಡಿಪಾರ್ಟ್ಮೆಂಟಲ್ಲಿ ನಡೀತಾನೆ ಇರುತ್ತೆ ಅಂತಲೇ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದಾದ ಸ್ವಲ್ಪ ದಿನದಲ್ಲೇ ಆಫೀಸರ್ ವೆಂಕಟೇಶ್ ಅವರ ರಿಟೈರ್ಮೆಂಟ್ಗೆ ಒಂದು ಸಣ್ಣ ಪಾರ್ಟಿ ನಡೀತಾ ಇರುತ್ತೆ. ಆ ಪಾರ್ಟಿ ನಡೆಯೋ ಟೈಮಲ್ಲಿ ವೆಂಕಟೇಶ್ಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಬಂದಾಗ ವೆಂಕಟೇಶ್ ಚಿದಂಬರಂನ ಸೈಡ್ ಕರ್ಕೊಂಡೋಗಿ ಆ ಕಾಲ್ ಬಗ್ಗೆ ಹೇಳ್ತಾನೆ. ನನಗೆ ಆ ಸೈಕೋ ಕಿಲ್ಲರ್ ಕಾಲ್ ಮಾಡಿ ಇವಾಗ ನಾನು ಇನ್ನೊಂದು ಕೊಲೆ ಮಾಡ್ತಾ ಇದ್ದೀನಿ, ನಿನಗೆ ತಾಕತ್ತಿದ್ರೆ ಬಂದ್ ತಡಿ ಅಂತ ಹೇಳ್ತಿದ್ದಾನೆ ಅಂತ ಹೇಳಿ ಚಿದಂಬರಂನು ಅವನ ಜೊತೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಇಬ್ರು ಕೈಯಲ್ಲಿ ಗನ್ ಹಿಡ್ಕೊಂಡು ಹೋದಾಗ ಅಲ್ಲೊಂದು ಟ್ವಿಸ್ಟ್ ಆಗುತ್ತೆ. ಇಲ್ಲಿ ಆಫೀಸರ್ ವೆಂಕಟೇಶ್ಗೆ ಯಾವ ಕಾಲು ಬಂದಿರಲ್ಲ. ಆಫೀಸರ್ ವೆಂಕಟೇಶ್ ಚಿದಂಬರಂನ ಸಾಯಿಸಕ್ಕೆ ಅಂತ ಆ ಜಾಗಕ್ಕೆ ಸುಳ್ಳು ಹೇಳಿ ಕರ್ಕೊಂಡ್ ಬಂದಿರ್ತಾನೆ. ಯಾಕೆಂದ್ರೆ ಚಿದಂಬರಂಗೆ ಆಫೀಸರ್ ವೆಂಕಟೇಶ್ ಮಾಡಿರೋ ಫೇಕ್ ಎನ್ಕೌಂಟರ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂಡ್ ಈ ವಿಚಾರ ಬೇರೆ ಕಡೆ ರಿವೀಲ್ ಆದ್ರೆ ಆಫೀಸರ್ ವೆಂಕಟೇಶ್ಗೆ ಅವಮಾನ ಆಗುತ್ತೆ ಅಂತ ಗೊತ್ತಾಗಿ ಚಿದಂಬರಂನ ಸಾಯಿಸಕ್ಕೆ ವೆಂಕಟೇಶ್ ಅವನ್ನ ಅಲ್ಲಿ ಕರ್ಕೊಂಡ್ ಬಂದಿರ್ತಾನೆ. ಇವರಿಬ್ರು ಮಧ್ಯೆ ಫೈಟ್ ನಡಿಬೇಕಾದ್ರೆ ಇನ್ನೇನು ಚಿದಂಬರಂ ಅವ್ನ ಗನ್ ತಗೊಂಡು ಆಫೀಸರ್ ವೆಂಕಟೇಶ್ ನ ಶೂಟ್ ಮಾಡೋ ಟೈಮ್ ಅಲ್ಲೇ ಆಫೀಸರ್ ವೆಂಕಟೇಶ್ಗೆ ಇನ್ನೊಂದ್ ಕಡೆಯಿಂದ ಬುಲೆಟ್ ಬಂದು ಬೀಳುತ್ತೆ. ಶೂಟ್ ಮಾಡಿದ ವ್ಯಕ್ತಿ ಒಂದು ಟ್ರಕ್ ಅಲ್ಲಿ ಎಸ್ಕೇಪ್ ಆಗ್ತಿರ್ತಾನೆ ಅಂಡ್ ಇದನ್ನ ಫಾಲೋ ಮಾಡಿದ ಚಿದಂಬರಂ ಆಕ್ಸಿಡೆಂಟ್ ಆಗಿ ಅವನ ತಲೆಗೆ ಬಲವಾದ ಏಟ್ ಬಿದ್ದು ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾನೆ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಬೆಳಿಗ್ಗೆ ಎದ್ದಾಗ ಅವನಿಗೆ ಗೊತ್ತಾಗುತ್ತೆ ಆಫೀಸರ್ ವೆಂಕಟೇಶ್ ಬಾಡಿ ಯಾರಿಗೂ ಸಿಕ್ಕೇ ಇಲ್ಲ ಅಂತ. ಆಫೀಸರ್ ವೆಂಕಟೇಶ್ಗೆ ಏನಾಯ್ತು ಅಂತಾನೂ ಯಾರಿಗೂ ಗೊತ್ತಿಲ್ಲ ಅಂತ. ಈ ವಿಚಾರ ಗೊತ್ತಾದ ಅರವಿಂದ್ಗೆ ತನ್ನ ತಂದೆ ಇಷ್ಟು ಕೆಟ್ಟ ವ್ಯಕ್ತಿನ ಈ ತರ ಫೇಕ್ ಎನ್ಕೌಂಟರ್ ಮಾಡಿ ಹೆಸರು ತಗೊಂಡ್ರ ಅಂತ ಸ್ವಲ್ಪ ಬೇಜಾರಾಗುತ್ತೆ. ಇದೇ ಕಾರಣಕ್ಕೆ ಚಿದಂಬರಂ ಆಫೀಸರ್ ಅರವಿಂದ್ ಎಷ್ಟೇ ಸರಿ ಅವನ ತಂದೆ ಬಗ್ಗೆ ಕೇಳಿದ್ರು ಚಿದಂಬರಂ ಇಲ್ಲೂ ಬಾಯಿ ಬಿಟ್ಟಿರಲ್ಲ. ಯಾಕೆಂದ್ರೆ ಚಿದಂಬರಂಗೆ ತುಂಬಾ ಚೆನ್ನಾಗಿ ಗೊತ್ತು ಅರವಿಂದ್ ಅವ್ರ ತಂದೆನ ಒಬ್ಬ ಹೀರೋ ಆಗಿ ನೋಡ್ತಿರ್ತಾನೆ ಅಂಡ್ ಈ ವಿಚಾರ ಗೊತ್ತಾದ್ರೆ ಅರವಿಂದ್ಗೆ ಅವ್ರ ತಂದೆ ಮೇಲೆ ಕೆಟ್ಟ ಒಪಿನಿಯನ್ ಬರ್ಬೋದು ಅಂತ ಅವನು ಎಷ್ಟೇ ಫೋರ್ಸ್ ಮಾಡಿದ್ರು ಅವನ ತಂದೆ ಬಗ್ಗೆ ಯಾವತ್ತೂ ಹೇಳಿರಲ್ಲ. ಇಲ್ಲಿ ಅರವಿಂದ್ ಚಿದಂಬರಂನ ಕೇಳ್ತಾನೆ ಈಗ ಸೈಕೋ ಕಿಲ್ಲರ್ನ ಮುಂದಿನ ಟಾರ್ಗೆಟ್ ಯಾರು ಅಂದಾಗ ಆಗ ಚಿದಂಬರಂ ನನಗೂ ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಆ ಆಫೀಸರ್ ಅರವಿಂದ್ ಅವನ ಟೀಮ್ ಹತ್ರ ಹೋಗಿ ಡಿಸ್ಕಸ್ ಮಾಡ್ತಾನೆ. ಇನ್ ಮುಂದೆ ಚಿದಂಬರಂಗೆ ಯಾವ ಅಪ್ಡೇಟ್ಸು ಕೊಡಬಾರ್ದು, ಚಿದಂಬರಂ ಈ ಕೇಸ್ನ ಇನ್ ಮುಂದೆ ಕಂಟಿನ್ಯೂ ಮಾಡಲ್ಲ. ಇಲ್ಲಿ ಅರವಿಂದ್ಗೆ ಒಂದು ಡೌಟ್ ಇರುತ್ತೆ. ಅದು ಏನಂದ್ರೆ ಚಿದಂಬರಂಗೂ
ಮತ್ತೆ ಆ ಸೈಕೋ ಕಿಲ್ಲರ್ಗೂ ಎಲ್ಲೋ ಒಂದು ಕನೆಕ್ಷನ್ ಇದೆ ಅಂತ. ಅದಕ್ಕಾಗಿ ಅರವಿಂದ್ ಚಿದಂಬರಂ ಬಗ್ಗೆ ಡೀಪ್ ಇನ್ವೆಸ್ಟಿಗೇಷನ್ ಮಾಡಕ್ ಟ್ರೈ ಮಾಡಿದಾಗ ಎರಡು ವಿಷಯ ಗೊತ್ತಾಗುತ್ತೆ. ಒಂದು, ಇಲ್ಲಿ ಅರವಿಂದ್ಗೆ ಈ ಕೊಲೆಗಳಲ್ಲಿ ಒಂದು ಪ್ಯಾಟರ್ನ್ ಕಾಣಿಸುತ್ತೆ. ಅದೇನು ಅಂದ್ರೆ ಚಿದಂಬರಂ ಸುತ್ತಮುತ್ತ ಇರೋ ಅವನ ಕಾಂಟ್ಯಾಕ್ಟ್ ಅಲ್ಲಿ ಇರೋ ಜನಗಳೇ ಇಲ್ಲಿ ಆ ಸೈಕೋ ಕಿಲ್ಲರ್ ಟಾರ್ಗೆಟ್. ಅಷ್ಟೇ ಅಲ್ಲ, ಚಿದಂಬರಂ ಆಲ್ರೆಡಿ ಮದುವೆ ಆಗಿ ಒಂದು ಮಗು ಇರೋ ಒಂದು ಲೇಡಿನ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅಂಡ್ ಆ ಮಗುನ ಆ ಸ್ಮೈಲ್ ಮ್ಯಾನ್ ಆಲ್ರೆಡಿ ಕೊಲೆ ಮಾಡಿರ್ತಾನೆ. ಈ ವಿಚಾರ ಗೊತ್ತಾದ ಅರವಿಂದ್ ಚಿದಂಬರಂಗೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡದಿರೋ ತರ ತಡಿತಾನೆ. ಅಷ್ಟೇ ಅಲ್ಲ, ಚಿದಂಬರಂನ ಹೌಸ್ ಅರೆಸ್ಟ್ ಅಲ್ಲಿ ಇರಿಸಕ್ಕೆ ಅವ್ರ ಟೀಮ್ಗೆ ಹೇಳ್ತಾನೆ. ಚಿದಂಬರಂ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಅರವಿಂದ್ ಅವ್ನ್ ಮದ್ವೆ ಆಗ್ಬೇಕು ಅನ್ಕೊಂಡಿರೋ ಆ ಲೇಡಿ ಚೈತ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಚೈತ್ರ ಕೆಲಸ ಮಾಡ್ತಿದ್ದ ಜಾಗಕ್ಕೆ ಹೋಗ್ತಾನೆ. ಅಲ್ಲೋಗಿ ವಿಚಾರಿಸಿದಾಗ ಒಬ್ಬ ವ್ಯಕ್ತಿ ಹೇಳ್ತಾನೆ, ಈ ಲೇಡಿ ಜೊತೆ ಪ್ರಭು ಅನ್ನೋ ವ್ಯಕ್ತಿ ತುಂಬಾ ಕ್ಲೋಸ್ ಆಗಿದ್ದ. ಅವನು ಅವಳ ಮನೆ ಪಕ್ಕದಲ್ಲೇ ಇದ್ದ. ಅವನು ಮಾರ್ಚರಿಲಿ ಕೆಲಸ ಮಾಡ್ತಾನೆ. ನೀವು ಹೋಗಿ ಅವನ್ನ ವಿಚಾರಿಸಿದ್ರೆ ನಿಮ್ಗೆ ಇನ್ನೂ ಮಾಹಿತಿ ಸಿಗ್ಬೋದು ಅಂತ ಹೇಳ್ತಾನೆ. ಇವಾಗ ಅರವಿಂದ್ ಮಾರ್ಚರಿಲಿ ಕೆಲಸ ಮಾಡ್ತಿರೋ ಆ ಪ್ರಭುನ ಮೀಟ್ ಮಾಡಕ್ಕೆ ಹೋಗ್ತಾನೆ. ಪ್ರಭುನ ಮೀಟ್ ಮಾಡಿ ಚೈತ್ರ ಸಾವಿನ ಬಗ್ಗೆ, ಅವ್ರ ಮಗಳು ಸಾವಿನ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ಯಾ, ಏನಾದ್ರೂ ನನಗೆ ಹೇಳಕ್ಕಾಗತ್ತಾ ಅಂತ ಕೇಳಿದಾಗ ಆ ಪ್ರಭು ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಚೈತ್ರ ನನ್ನ ಅಕ್ಕನ ತರ, ಇದು ಬಿಟ್ಟು ನನಗೇನು ಗೊತ್ತಿಲ್ಲ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ಹೌಸ್ ಅರೆಸ್ಟ್ ಆಗಿರೋ ಚಿದಂಬರಂ ಮನೆಯಲ್ಲಿ ಯಾವುದೋ ಒಂದು ಫೈಲ್ ರೆಫರ್ ಮಾಡಬೇಕಾದ್ರೆ ಅವನಿಗೆ ಒಂದು ಫೋಟೋ ಸಿಗುತ್ತೆ. ಆ ಫೋಟೋ ಬೇರೆ ಯಾರ್ದೋ ಅಲ್ಲ, ಆಫೀಸರ್ ವೆಂಕಟೇಶ್ ಫೇಕ್ ಎನ್ಕೌಂಟರ್ ಮಾಡಿದ್ದ ಆ ವ್ಯಕ್ತಿಯ ಹೆಂಡತಿ. ಅವಳು ಚಿದಂಬರಂನ ಮೀಟ್ ಮಾಡಕ್ ಒಂದ್ಸತಿ ಬಂದಿರ್ತಾಳೆ. ಈ ವಿಚಾರ ಗೊತ್ತಾದ ಚಿದಂಬರಂಗೆ ಆ ಸ್ಮೈಲ್ ಮ್ಯಾನ್ ನೆಕ್ಸ್ಟ್ ಟಾರ್ಗೆಟ್ ಈ ಲೇಡಿ ಅಂತ ಗೊತ್ತಾಗುತ್ತೆ. ಸೊ ಅವ್ನು ಹೇಗೋ ಮಾಡಿ ಆ ಲೇಡಿನ ಕಾಪಾಡಬೇಕು ಅಂತ ಅವ್ನ ಮನೆ ಹತ್ರ ಹೋಗುವಷ್ಟರಲ್ಲೇ ಆ ಸೈಕೋ ಕಿಲ್ಲರ್ ಒಂದು ಮಿನಿ ಟ್ರಕ್ ಅಲ್ಲಿ ಬಂದು ಆ ಲೇಡಿನ ಗುದ್ದು ಅವಳನ್ನ ಸಾಯಿಸ್ತಾನೆ. ಅದೇ ಟೈಮ್ಗೆ ಚಿದಂಬರಂ ಅಲ್ಲಿ ಹೋದಾಗ ಸೈಕೋ ಕಿಲ್ಲರ್ ಆ ಚಿದಂಬರಂಗೆ ಗಾಡಿಯಿಂದ ಹೊರಗಡೆ ಬರ್ದಿರೋ ತರ ಜಾಮ್ ಮಾಡಿ ಅವನು ಕಾರಲ್ಲಿ ಸಿಗಾಕೊಳ್ಳೋ ತರ ಮಾಡ್ತಾನೆ. ಇವಾಗಲೇ ನಮಗೆ ಆ ಸೈಕೋ ಕಿಲ್ಲರ್ ಮುಖ ಕಾಣಿಸೋದು. ಈ ಸೈಕೋ ಕಿಲ್ಲರ್ ಬೇರೆ ಯಾರು ಅಲ್ಲ, ನರ್ಸ್ ಚೈತ್ರ ಕೆಲಸ ಮಾಡ್ತಿದ್ದ ಹಾಸ್ಪಿಟಲ್ ಅಲ್ಲಿ ಮಾರ್ಚರಿಲಿ ಕೆಲಸ ಮಾಡ್ತಿದ್ದ ಪ್ರಭು ಅನ್ನೋ ಈ ವ್ಯಕ್ತಿನೇ ಆ ಸೈಕೋ ಕಿಲ್ಲರ್. ಇದಾದ 2 ದಿನಕ್ಕೆ ಆ ಸೈಕೋ ಕಿಲ್ಲರ್ ಚಿದಂಬರಂ ಮನೆಗೆ ಬರ್ತಾನೆ. ಚಿದಂಬರಂ ಕೂಡ ಸೈಕೋ ಕಿಲ್ಲರ್ ನೆಕ್ಸ್ಟ್ ಟಾರ್ಗೆಟ್ ನಾನೇ ಅಂತ ಗೊತ್ತಿದ್ದು ಅವನು ಕೂಡ ಆ ಸೈಕೋ ಕಿಲ್ಲರ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾನೆ. ಈ ನಡುವೆ ಚಿದಂಬರಂಗೂ ಆ ಸೈಕೋ ಕಿಲ್ಲರ್ಗೂ ದೊಡ್ಡದಾಗಿ ಜಗಳ ಆಗಿ ಇಬ್ರು ಫೈಟ್ ಮಾಡ್ತಿರ್ತಾರೆ. ಫೈಟ್ ಮಾಡ್ಬೇಕಾದ್ರೆ ಚಿದಂಬರಂಗೆ ತೊಂದರೆ ಆಗಿ ಆ ಸೈಕೋ ಕಿಲ್ಲರ್ ಚಿದಂಬರಂನ ಸಾಯಿಸಕ್ಕೆ ಅಂತ ಬರ್ತಾನೆ. ಇದ್ರ ಮಧ್ಯೆ ಆ ಸೈಕೋ ಕಿಲ್ಲರ್ ಚಿದಂಬರಂಗೆ ಅವನು ಯಾಕೆ ಈ ತರ ಕೊಲೆಗಳನ್ನ ಮಾಡ್ತಿದ್ದ ಅಂತ ನಿಜ ಹೇಳ್ತಾನೆ. ಈ ಪ್ರಭು ಅನ್ನೋ ವ್ಯಕ್ತಿ ಮಾರ್ಚರಿಲಿ ಕೆಲಸ ಮಾಡ್ತಿರ್ತಾನೆ. ಇವನು ಮಾರ್ಚರಿಲಿ ಕೆಲಸ ಮಾಡ್ತಿರೋ ಕಾರಣ ಎಷ್ಟೋ ಜನ ಇವನ ಹತ್ರ ಸರಿಯಾಗಿ ಮಾತಾಡ್ತಿರಲ್ಲ. ಇದರಿಂದ ಡಿಪ್ರೆಷನ್ ಹೋಗ್ತಿರೋ ಪ್ರಭು ಅವನ ಸುತ್ತಮುತ್ತ ಇರೋ ಆ ಜನಗಳ ಬಿಹೇವಿಯರ್ ಇಂದ ಇಲ್ಲಿ ಪ್ರಭು ನಿಧಾನಕ್ಕೆ ಒಬ್ಬ ಸೈಕೋಪಾತ್ ಆಗಿ ಕನ್ವರ್ಟ್ ಆಗ್ತಿರ್ತಾನೆ. ಅವನ ಸುತ್ತಮುತ್ತ ಇರೋ ಜನ ಯಾರು ಅವನ ಹತ್ರ ಸರಿಯಾಗಿ ಬಿಹೇವ್ ಮಾಡ್ಲಿಲ್ಲ ಅಂದ್ರೆ ಅಂತ ಅವ್ರನ್ನ ಕೊಲೆ ಮಾಡಿ ಅವ್ರ ಮುಖದಲ್ಲಿ ಚಾಕುವಿಂದ ಸ್ಮೈಲ್ ಮಾಡಿರೋ ರೀತಿ ಕಟ್ ಮಾಡಿ ಅವನು ಎಂಜಾಯ್ ಮಾಡ್ತಿರ್ತಾನೆ. ಇದೇ ಟೈಮಲ್ಲಿ ನರ್ಸ್ ಚೈತ್ರ ಆ ಹಾಸ್ಪಿಟ್ಲಿಗೆ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂತಾಳೆ. ಈಗಾಗಲೇ ಹೇಳ್ದಾಗೆ ಪ್ರಭು ಹತ್ರ ಹಾಸ್ಪಿಟಲ್ ಅಲ್ಲಿ ಬೇರೆ ಯಾರು ಸರಿಯಾಗಿ ಮಾತಾಡದೇ ಇದ್ರು ಚೈತ್ರ ಮಾತ್ರ ಪ್ರಭು ಹತ್ರ ತುಂಬಾ ಸಲಿಗೆಯಿಂದ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡಿರ್ತಾಳೆ. ಇದರಿಂದ ಪ್ರಭುಗೆ ಚೈತ್ರ ಮೇಲೆ ಲವ್ ಆಗುತ್ತೆ. ಅಂಡ್ ಪ್ರಭು ಡೈರೆಕ್ಟ್ ಆಗಿ ಚೈತ್ರ ಹತ್ರ ನಾನ್ ನಿನ್ನ ಮದುವೆ ಆಗ್ಬೇಕು ಅನ್ಕೊಂಡಿದ್ನಿ, ನಿಮ್ಗೂ ನನ್ನ ಮೇಲೆ ಇಂಟ್ರೆಸ್ಟ್ ಇದ್ರೆ ಹೇಳಿ ಅಂತ ಹೇಳಿದಾಗ, ಆದ್ರೆ ಚೈತ್ರ ಇಲ್ಲಿ ನನ್ನ ಡಿಸಿಷನ್ ಗಿಂತ ನನ್ನ ಮಗಳು ನಿನ್ನ ಒಪ್ಕೊಂಡ್ರೆ ನಾನ್ ನಿನ್ನ ಒಪ್ಕೊಂತೀನಿ ಅಂತ ಪ್ರಭುಗೆ ಹೇಳ್ತಾಳೆ. ಇದನ್ನ ಕೇಳಿ ಪ್ರಭು ಆ ಚಿಕ್ಕ ಹುಡುಗಿಗೆ ಆಟಿಕೆ ಸಾಮಾನುಗಳನ್ನ ತಂದ್ಕೊಡೋದು, ಅವಳ ಹತ್ರ ಪ್ರೀತಿಯಿಂದ ಮಾತಾಡೋದು, ಇಷ್ಟೆಲ್ಲ ಮಾಡಿದ್ರು ಆ ಚಿಕ್ಕ ಹುಡುಗಿ ಪ್ರಭುನ ಒಪ್ಕೊಳ್ಳಕ್ಕೆ ರೆಡಿ ಇರಲ್ಲ. ಯಾಕೆಂದ್ರೆ ಇವಾಗಲೇ ನಮ್ಗೆ ಗೊತ್ತಾಗೋದು ಆ ನರ್ಸ್ ಚೈತ್ರ ಇದ್ದಿದ್ದ ಪಕ್ಕದ ಮನೇಲೆ ಚಿದಂಬರಂ ಮನೆ ಕೂಡ ಇರುತ್ತೆ. ಅಂಡ್ ಆ ಮಗುಗೆ ಚಿದಂಬರಂ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ. ಕೊನೆಗೊಂದಿನ ಆ ಮಗು ಅವ್ರ ತಾಯಿ ಹತ್ರ ಬಂದು ನನಗೆ ಚಿದಂಬರಂ ಅಂಕಲ್ ಅಂದ್ರೆ ತುಂಬಾ ಇಷ್ಟ, ನೀನು ಅವ್ರನ್ನೇ ಮದುವೆ ಆಗು ಅಂತ ಹೇಳುತ್ತೆ. ಈ ವಿಚಾರ ಕೇಳಿ ಪ್ರಭುಗೆ ತುಂಬಾ ಕೋಪ ಬರುತ್ತೆ. ಒಂದಿನ ಚೈತ್ರ ಹಾಸ್ಪಿಟಲ್ ಹೋಗಿ ಟೈಮ್ ನೋಡ್ಕೊಂಡು ಪ್ರಭು ಆ ಮಗು ಒಬ್ಳೇ ಇರ್ಬೇಕಾದ್ರೆ ಮನೆಗೆ ಹೋಗ್ತಾನೆ. ಪ್ರಭು ಆ ಮಗುಗೆ ನೀನ್ ಯಾಕೆ ನನ್ ಕಂಡ್ರೆ ಇಷ್ಟ ಇಲ್ಲ, ನಾನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿದ್ರು ಆ ಮಗು ಇಲ್ಲ ನನಗೆ ಚಿದಂಬರಂ ಅಂಕಲೇ ತುಂಬಾ ಇಷ್ಟ ಅಂತ ಹೇಳಿದಾಗ ಪ್ರಭುಗೆ ತುಂಬಾ ಕೋಪ ಬರುತ್ತೆ. ಅವನು ವಿಚಿತ್ರವಾಗಿ ನಗ್ತಾ ಆ ಮಗುವನ್ನ ಎದುರಿಸ್ತಿರ್ತಾನೆ. ಆಗ ಆ ಮಗು ಎದುರ್ಕೊಂಡು ಮನೆಯಿಂದ ಹೊರಗಡೆ ಓಡೋಗುತ್ತೆ. ಪ್ರಭು ಆ ಮಗು ಹಿಂದೆನೆ ಓಡ್ ಹೋಗ್ಬೇಕಾದ್ರೆ ಅದೇ ಟೈಮಲ್ಲಿ ಚಿದಂಬರಂ ಅವ್ನ ಗಾಡಿಲಿ ಮನೆಗೆ ಹೋಗ್ತಿರ್ಬೇಕಾದ್ರೆ ಆ ಮಗು ಜೋರಾಗಿ ಅಂಕಲ್ ಅಂತ ಕೂಗುತ್ತೆ. ಅವಾಗ ಆ ಪ್ರಭು ಆ ಮಗು ಬಾಯಿನ ಜೋರಾಗಿ ಹಿಡಿದು ಇಟ್ಕೊಂತಾನೆ. ಇನ್ನೊಂದ್ ಕಡೆ ಆ ಸೌಂಡ್ ಕೇಳಿಸಿ ಚಿದಂಬರಂ ಗಾಡಿ ನಿಲ್ಸಿ ಹಿಂದೆ ತಿರುಗಿ ನೋಡ್ತಾನೆ. ಆದ್ರೆ ಯಾರು ಕಾಣಿಸ್ತಿರೋ ಕಾರಣ ಚಿದಂಬರಂ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಪ್ರಭುಗೆ ಒಂದು ಶಾಕ್ ಆಗಿರುತ್ತೆ. ಅದೇನು ಅಂದ್ರೆ ಗಟ್ಟಿಯಾಗಿ ಬಾಯಿ ಹಿಡಿದಿದ್ದ ಕಾರಣ ಮಗು ಉಸಿರುಗಟ್ಟಿ ಅಲ್ಲೇ ಸತ್ತೋಗಿರುತ್ತೆ. ಆದ್ರೆ ಪ್ರಭು ವಿಚಿತ್ರವಾಗಿ ನಗ್ತಾ ಆ ಚಾಕುವಿಂದ ಆ ಮಗು ಬಾಯಿನ ಸ್ಮೈಲ್ ಮಾಡಿರೋ ರೀತಿ ಕಟ್ ಮಾಡಿ ಒಂದ್ ಕಡೆ ಬಿಸಾಕಿ ಹೊರಟೋಗ್ತಾನೆ. ಮಗುನ ಆ ಸೈಕೋ ಕಿಲ್ಲರ್ ಸಾಯಿಸಿದ್ ಗೊತ್ತಾಗಿ ಚೈತ್ರ ಕೂಡ ಪ್ರಭು ಕಣ್ ಮುಂದೆನೆ ನೇಣಾಕೊಂಡು ಸತ್ತೋಗ್ತಾರೆ. ಇದರಿಂದ ಪ್ರಭುಗೆ ತುಂಬಾ ಶಾಕ್ ಆಗುತ್ತೆ. ಆಗ್ಲೇ ಪ್ರಭು ಡಿಸೈಡ್ ಮಾಡ್ತಾನೆ ಇದಕ್ಕೆಲ್ಲ ಕಾರಣ ಚಿದಂಬರಂ. ಇನ್ನು ಮುಂದೆ ಚಿದಂಬರಂಗೆ ಯಾರೇ ಹತ್ರ ಆದ್ರೂ ಅವ್ರನ್ನೆಲ್ಲ ಸಾಯಿಸ್ಕೊಂಡ್ ಬರ್ತೀನಿ ಅಂತ ಸೈಕೋ ಕಿಲ್ಲರ್ ಅವ್ರನ್ನೆಲ್ಲ ಸಾಯಿಸ್ಕೊಂಡ್ ಬರ್ತಿರ್ತಾನೆ. ಈಗ ಪ್ರೆಸೆಂಟ್ ಅಲ್ಲಿ ಈ ಕತೆ ಕೇಳಿ ಚಿದಂಬರಂಗೆ ಆ ಮಗುನ ಸಾಯಿಸಿದ್ದು ಈ ಸೈಕೋ ಕಿಲ್ಲರೇ ಅಂತ ಗೊತ್ತಾಗಿ ಅವನ ಹೊಡೆಯಕ್ಕೆ ಅಂತ ಹೋದಾಗ ಆ ಸೈಕೋ ಕಿಲ್ಲರ್ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಟೋಗ್ತಾನೆ. ಆದ್ರೆ ಚಿದಂಬರಂಗೆ ಆ ಸೈಕೋ ಕಿಲ್ಲರ್ ಇರೋ ಜಾಗ ಗೊತ್ತಾಗಿ ಅವನ್ನ ಅಲ್ಲಿ ಹುಡ್ಕೊಂಡು ಹೋಗಿ ಆ ಸೈಕೋ ಕಿಲ್ಲರ್ ನ ಕೊಲೆ ಮಾಡ್ತಾನೆ. ಸೊ ಇಲ್ಲಿಗೆ ಆ ಸೈಕೋ ಕಿಲ್ಲರ್ ಕತೆ ಮುಗಿಯುತ್ತೆ. ಅಂಡ್ ಪೊಲೀಸ್ ಅವರು ಇದನ್ನ ಪ್ರೆಸ್ ಅವ್ರ ಮುಂದೆ ಪ್ರತಿ ವಿಚಾರನು ಹೇಳ್ತಾರೆ. ಇವಾಗ ಚಿದಂಬರಂ ಕತೆ ಏನಾಗಿದೆ, ಚಿದಂಬರಂಗೆ ಅವ್ನ್ ಮರವಿನ ಕಾಯಿಲೆ ಜಾಸ್ತಿಯಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಇವಾಗ ಚಿದಂಬರಂಗೆ ಅವ್ನ್ ಯಾರು, ಅವ್ನ್ ಏನಾಗಿದ್ದ, ಈ ಯಾವ ವಿಚಾರನು ನೆನಪಿಲ್ಲದೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂತಿರ್ತಾನೆ. ಸೊ ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಈ ನನ್ನ ಎಫರ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು
ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.